ನಾನು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಒಂದು ಫೋನ್ ಸ್ಟ್ಯಾಂಡ್ ಮತ್ತು ಮೈಕನ್ನು ಆರ್ಡ್ರ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಫಸ್ಟ್ ಒಂದು ಬಂದು ಫೋನ್ ಸ್ಟ್ಯಾಂಡ್. ವಾವ್! ಸೊ ಇದರಲ್ಲಿ ಒಂದು LED ಲೈಟ್ ಕೂಡ ಇತ್ತು ಆ್ಯಂಡ್ ದೆನ್ ಚಾರ್ಜರ್ ಕೂಡ ಇತ್ತು. ಬಟ್ ಈ LED ಲೈಟ್ ನನಗೇನು ಅಷ್ಟೊಂದು ಯೂಸ್ಫುಲ್ ಆಗಿಲ್ಲ. ಸೊ ಅಷ್ಟೊಂದು ಬ್ರೈಟ್ ಆಗಿರಲಿಲ್ಲ. ಬಟ್ ಇಟ್ಸ್ ಗುಡ್. ಈ ಫೋನ್ ಸ್ಟ್ಯಾಂಡನ್ನು ಎಲಾಂಗೇಷನ್ ಕೂಡ ಮಾಡ್ಬೋದು. ಇಟ್ ವಾಸ್ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಗುಡ್. ನೆಕ್ಸ್ಟ್ ಬಂದು ನಾನು K8 ಮೈಕನ್ನು ಆರ್ಡ್ರ್ ಮಾಡಿದ್ದೆ. ಇದು ಬರೀ ಐಫೋನ್ಗೆ C ಪಿನ್ ಮಾತ್ರ ಕೊಟ್ಟಿರ್ತಾರೆ. ಸೊ ರಿಸೀವರಲ್ಲಿ ಇದರಲ್ಲಿ ಒಂದು ರಿಸೀವರ್ ಮತ್ತು ಮೈಕ್ ಬಂದಿತ್ತು. ಬಟ್ ಐ ಲೈಕ್ ಇಟ್. ನಮಸ್ತೆ, ವೆಲ್ಕಮ್ ಟು ಕಾಸ್ಮೋ ಹಬ್. ಫಸ್ಟ್ ಆಫ್ ಆಲ್ ನಾನು ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ವಿಶ್ ಮಾಡ್ತೀನಿ. ಸೊ ನನಗೆ ಫಸ್ಟ್ ಮದರ್ಸ್ ಡೇ, ಮದರ್ಸ್, ತಾಯಿ ಅಂತ ನೆನಪಾದರೆ ಫಸ್ಟ್ ನಂಗೆ ನೆನಪಾಗೋದೆ ಪುಣ್ಯಕೋಟಿ ಕತೆ. ಪುಣ್ಯಕೋಟಿ ಕತೆ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಆದರೂ ಕೂಡ ಒಂದು ಚಿಕ್ಕದಾಗಿ ಗ್ಲ್ಯಾನ್ಸ್ ಮಾಡ್ತೀನಿ. ಸೊ ಯಾವಾಗ ಎಲ್ಲ ಹಸುಗಳು ಹುಲ್ಲು ಮೇಯ್ಬೇಕಾದ್ರೆ ಏನಾಗುತ್ತೆ, ವ್ಯಾಘ್ರ ಬಂದು ಅಟ್ಯಾಕ್ ಮಾಡುತ್ತೆ. ಆಗೇನಾಗುತ್ತೆ, ಅನ್ಲಕ್ಕಿ ಪುಣ್ಯಕೋಟಿ ಸಿಗಾಕೊಂಡ್ಬಿಡುತ್ತೆ. ಸೊ ಪುಣ್ಯಕೋಟಿ ಸಿಗಾಕೊಂಡಾಗ ಅದು ಹೆದರ್ಕೊಳ್ಳಲ್ಲ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ವ್ಯಾಘ್ರನ ರಿಕ್ವೆಸ್ಟ್ ಮಾಡುತ್ತೆ, ನನ್ನ ಮಗುನ ಒಂದ್ಸತಿ ಒಂದು ಸರಿ ನನ್ನ ಚಾನ್ಸ್ ಕೊಡು, ನನ್ನ ಮಗುನ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಹೇಳಿ. ಅದು ತಾಯಿ ಕರುಳು, ಎಷ್ಟೇ ಆದರೂ ಮಗುನೇ ಅಲ್ವಾ ಬಯಸೋದು, ಮಗುವಿನ ಶ್ರೇಯಸ್, ಅದನ್ನು ಒಂದ್ಸತಿ ನಾನು ನೋಡ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ವ್ಯಾಘ್ರ ಕೂಡ ಪರ್ಮಿಷನ್ ಕೊಡುತ್ತೆ. ಓಕೆ, ಪುಣ್ಯಕೋಟಿ ಹೋಗಿ ತನ್ನ ಮಗುಗೆ ಎಲ್ಲ ಹೇಳಿ ತನ್ನ ಮಗುನ ಸಮಾಧಾನ ಪಡಿಸಿ ವಾಪಸ್ ಬರುತ್ತೆ. ವಾಪಸ್ ಬಂದಾಗ ಆ ಪುಣ್ಯಕೋಟಿಯ ಒಂದು ತಾಳ್ಮೆ, ಪ್ರಾಮಾಣಿಕತೆಯನ್ನು ನೋಡಿದಂಥ ವ್ಯಾಘ್ರ ಏನು ಮಾಡುತ್ತೆ, ಕರುಣೆಯಿಂದ ಪುಣ್ಯಕೋಟಿನ ತಿನ್ನೋದಿಲ್ಲ, ಅದನ್ನು ಬಿಟ್ಬಿಡುತ್ತೆ. ಆಯಿತು ಹೋಗು, ನಾನು ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಕೊತೀನಿ ಅಂತ ಹೇಳಿ. ಅದೇ ಹೇಳ್ತಿರೋದು, ಪುಣ್ಯಕೋಟಿಯನ್ನು ತಾಯಿಯಲ್ಲಿ ಎಷ್ಟು ಕರುಣೆ ಇರುತ್ತೆ, ಎಷ್ಟು ಸಹನೆ, ಪ್ರಾಮಾಣಿಕತೆ, ಆ ಒಂದು ಮಗುವಿನ ಶ್ರೇಯಸ್ಗೋಸ್ಕರ ಅವ್ರು ಎಷ್ಟು ದಣಿತಾರೆ, ಇದನ್ನೆಲ್ಲ ನೋಡಿದಂಥ ಒಂದು ವ್ಯಾಘ್ರನೇ ಕೂಡ ಅದು ಕರುಣೆ ಆಗಿಬಿಡುತ್ತೆ. ಅಂದರೆ ಅಂಥ ಒಂದು ಡೇಂಜರಸ್ ಆಗಿರುವಂಥ ಪ್ರಾಣಿನೇ ಅಷ್ಟು ಸಹನೆ, ಅಷ್ಟು ಕರುಣೆ ಆಗಿ ಟರ್ನ್ ಆಗುತ್ತೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಎಂಥ ಗುಣ ಇರುತ್ತೆ ಅಲ್ವಾ. ಸೊ ತಾಯಿ ಅನ್ನೋದು ಒಂದು ವರ. ನಾವು ಕೇಳ್ದೇನೆ ದೇವ್ರು ನಮ್ಗೇನೋ ಒಂದು ಕೇಳ್ದೇನೆ ಕೊಟ್ಟಿದ್ದಾರೆ ಅಂದರೆ ಆ ವರನೇ ನಮ್ಮ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಇದೇ ಥರದೊಂದು ಇನ್ಸ್ಟೆನ್ಸ್ ಹೇಳ್ತೀನಿ. ನಾನು ಜಸ್ಟ್ ಹಾಗೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ, ನಾನು ನಮ್ಮ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಪಕ್ಕ ಒಬ್ಬರು ಆಂಟಿ ಕೂತಿದ್ರು. ಸೊ ನಾನು ಕೇಳಿದೆ, ಎಲ್ಲಿಗೆ ಹೋಗ್ತಿದ್ದೀರಾ ಆಂಟಿ, ಏನಾಯಿತು ಅಂತ. ಅವ್ರು ಹೇಳಿದ್ರು, ಜಸ್ಟ್ ಹಾಗೆ ಹೇಳಿದ, ಇಲ್ಲಮ್ಮ ನಾನು ನನ್ನ ಮಗನ ಮನೆಗೆ ಹೋಗಿದ್ದೆ, ವಾಪಸ್ ಬರ್ತಾ ಇದ್ದೀನಿ ಅಂತ ಹಾಗೆ ಮಾತಾಡ್ಕೊತ ಹೇಳಿದ್ರು ಅವರು. ಇಲ್ಲ, ಅವ್ರೇನು ಮಾಡಿದ್ದಾರೆ, ಅವ್ರ ಮಗನಿಗೆ ಕಾಲ್ ಮಾಡಿದ್ದಾರೆ ಜಸ್ಟ್ ಮಾತಾಡೋಕ್ಕೆ ಏನು ಅಂತ. ಸೊ 2 ಡೇಸಿಂದ ಟ್ರೈ ಮಾಡಿದ್ರಂತೆ, ಯಾವತ್ತು ಫೋನೇ ರಿಸೀವ್ ಮಾಡಲಿಲ್ವಂತೆ. ಸೊ ಫೋನ್ ರಿಸೀವ್ ಮಾಡಿದಾಗ ಏನಾಗಿರ್ಬೋದು ಅಂತ ಅವ್ರು ಟೆನ್ಷನಲ್ಲಿ ಏನು ಮಾಡಿದ್ದಾರೆ, ಅವ್ರ ಮನೆಗೆ ಹೋಗೋಣ ಅಂತ ಅವರು ಬಸ್ಸಲ್ಲಿ ಬಂದಿದ್ದಾರೆ. ಸೊ ಅವ್ರ ಮನೆಗೆ ಬಂದಾಗ ಅವ್ರ ಪಕ್ಕದ ಮನೆಯವ್ರು ಹೇಳಿದ್ರು, ಬಾಗಿಲು ಕ್ಲೋಸ್ ಆಗಿತ್ತಂತೆ, ಯಾರೂ ಇರಲಿಲ್ವಂತೆ ಮನೇಲಿ. ಸೊ ಪಕ್ಕದ ಮನೆಯವ್ರನ್ನ ಕೇಳಿದಾಗ ಪಕ್ಕದ ಮನೆಯವ್ರು ಹೇಳಿದ್ರಂತೆ, ಇಲ್ಲ ಈ ಥರ ಟ್ರಿಪ್ಗೆ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಅವ್ರ ಮನೇಲಿ ಇಲ್ಲ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಆ ಟೈಮಲ್ಲಿ. ಅವ್ರು ಟ್ರಿಪ್ಗೆ ಹೋಗಿರೋದು, ಇವ್ರನ್ನ ಬಿಟ್ಟು ಹೋಗಿರೋದು ಬೇಜಾರಿಲ್ಲ, ಜಸ್ಟ್ ಫೋನ್ ರಿಸೀವ್ ಮಾಡಿ, ಅಮ್ಮ ನಾನು ಇಲ್ಲ ಅಮ್ಮ ಮನೇಲಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಸಮಾಧಾನ ಆಗಿರ್ತಿತ್ತು. ಸೊ ಅವ್ರು ಅಷ್ಟು ದೂರ ಬಂದು ವಾಪಸ್ ಹೋಗಿದ್ದಾರೆ. ಅದೇ ಹೇಳ್ತಿರೋದು, ನೀವು ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಎಷ್ಟು ಬೇಜಾರಾಗಿದ್ರು ಅವರು. ನನಗೆ ಆ ಆಂಟಿ ನೋಡಿ ತುಂಬ ಬೇಜಾರಾಗ್ತಿತ್ತು. ಒಂದು ಸತಿ ಕಾಲ್ ರಿಸೀವ್ ಮಾಡಿ, ಇಲ್ಲ ಅಮ್ಮ ಇಲ್ಲ ಮನೇಲಿ ಇಲ್ಲ ಅಂತ ಹೇಳಿದಿದ್ರೆ, ಅಥವಾ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು ಅವ್ರಿಗೆ ಸಮಾಧಾನ ಆಗಿರ್ತಿತ್ತು. ಸೊ ಅದು ಬೇಜಾರಾಯಿತು. ಆ ಆಂಟಿ ಪಾಪ ತುಂಬ ಬೇಜಾರು ಮಾಡ್ಕೊತಾ ಇದ್ರು, ನನ್ನ ಮಗ ಒಂದು ಕಾಲ್ ಮಾಡಿಲ್ಲ ಅಂತ. ಸೊ ಅದೇ ಥರ ನೀವು ಕೂಡ ಕಾಲ್ ಮಾಡಿ ನಿಮ್ಮ ಅಮ್ಮನ ಜೊತೆ ಮಾತಾಡಿ. ಸೊ ಇದರಿಂದ ಅವ್ರಿಗೂ ಖುಷಿ ಆಗುತ್ತೆ, ಅವ್ರ ಮನಸ್ಸಿಗೂ ಒಂಚೂರು ಹಗುರ ಆಗುತ್ತೆ ಅಂತ ಹೇಳ್ತೀನಿ. ಈಗ ನಾವು ಹೇಳಿದ್ದು ಜಸ್ಟ್ ಸ್ಟೋರಿ ಅಷ್ಟೇ. ಈಗ ನಾವು ನಮ್ಮ ಒರಿಜಿನಲ್ ಸ್ಟೋರಿ, ನಮ್ಮ ಡೇ ಟು ಡೇ ಲೈಫಿಗೆ ಬರೋಣ. ಸೊ ನಮ್ಮ ಡೇ ಟು ಡೇ ಲೈಫಿಗೆ ಬಂದರೆ ಅಫ್ಕೋರ್ಸ್ ನಮ್ಮ ತಾಯಿನೇ ನಮಗೆ ಮೊದಲ ಗುರು. ಅವರು ನಮಗೆ ಎಲ್ಲನೂ ಕಲಿಸಿ, ನಮಗೆ ಎಲ್ಲ ಚೆನ್ನಾಗಿ ಓದಿಸಿ, ನಮ್ಮನ್ನು ಒಂದು ದೊಡ್ಡ ಸ್ಥಾನಕ್ಕೆ ತೊಗೊಂಬಂದು ನಾವು ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ. ಸೊ ಕೆಲಸಕ್ಕೆಲ್ಲ ಹೋದ್ಮೇಲೆ ಎಂಪ್ಲಾಯ್ಮೆಂಟ್ ಸಿಕ್ಕಿದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಕೆಲಸದ ಬ್ಯುಸಿಲಿ ನಾವು ನಮ್ಮ ಪೇರೆಂಟ್ಸ್ನ ಮರ್ತು ಬಿಡ್ತೀವಿ. ಸೊ ಈಗ ನಮ್ಮಮ್ಮ ಎಲ್ಲ ಮನೇಲಿ ಕೆಲಸ ಮಾಡ್ತಿರ್ತಾರೆ. ಅಫ್ಕೋರ್ಸ್ ತಾಯಂದ್ರೆಲ್ಲ ಆಲ್ಮೋಸ್ಟ್ ಮನೇಲೆ ಕೆಲಸ ಮಾಡ್ತಿರ್ತಾರೆ. ಮನೇಲೇ ಯಾವಾಗಲೂ ಫ್ರೀ ಆದಾಗ ಅವ್ರು ಯೋಚನೆ ಮಾಡೋದೇ, ನನ್ನ ಮಗ ಏನು ಮಾಡ್ತಿದ್ದಾನೆ, ಮಗಳು ಏನು ಮಾಡ್ತಿದ್ದಾಳೆ, ಅವ್ರದ್ದು ಊಟ ಆಯಿತಾ, ಏನು ಫೋನ್ ಮಾಡೋಣಪ್ಪ ಅಂತ ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡಲ್ಲ. ಸೊ ಬ್ಯುಸಿ ಇರ್ತೀರಾ, ಸೊ ರಿಸೀವ್ ಮಾಡಲ್ಲ. ಆಗೇನಾಗುತ್ತೆ ಅಂದರೆ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ ರಿಸೀವ್ ಮಾಡ್ತಿಲ್ಲ, ಏನಾಗಿರ್ಬೋದು, ಏನು ಕೆಲಸ ಇರ್ಬೋದು, ಅಷ್ಟೊಂದು ಬ್ಯುಸಿನಾ ಅಂತ. ಸೊ ಒಂದು ಸತಿ
ಒಂದು ಸತಿ ನೀವು ಅವ್ರ ಕಾಲನ್ನ ರಿಸೀವ್ ಮಾಡಿ, ಹಾಂ ಇನ್ನೊಂದು ಸತಿ ಮಾಡ್ತೀನಿ ಇರಮ್ಮ ಅಂತ ಹೇಳಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ಅದು ಬೇಡ, ನೀವಾಗ ನೀವೇ ಕಾಲ್ ಮಾಡಿ ಅವ್ರಿಗೆ ಊಟ ಆಯಿತಾ ಅದು ಅಂತ ಕೇಳಿದ್ರೆ ಅವ್ರಿಗಂತೂ ದೊಡ್ಡ ಅವಾರ್ಡ್ ಕೊಟ್ಟಷ್ಟು ಅವ್ರಿಗೆ ಸಂತೋಷ ಆಗುತ್ತೆ. ಸೊ ಅಕಸ್ಮಾತ್ ಏನಾದ್ರು ನಿಮ್ಗೆ ಬೇಜಾರಾಗಿರಲಿ ಅಥವಾ ನೀವೇನೋ ಏನಾದ್ರು ಏನೋ ಒಂದು ಕೆಲಸದಲ್ಲಿ ಫೇಲ್ ಆಗಿರ್ತೀರಾ ಅಂದ್ಕೊಳ್ಳಿ. ಸೊ ಫೇಲ್ ಆದಾಗಲೂ ಕೂಡ ಒಂದು ಪಕ್ಷ ಅಪ್ಪ ಬೈದು ಬಿಡ್ತಾರೆ, ಏನಕ್ಕೆ ಹಿಂಗೆ ಮಾಡಿದೆ ಅಂತ. ಬಟ್ ಅಮ್ಮ ಯಾವತ್ತೂ ಹಂಗೆ ಮಾಡಲ್ಲ, ಹೋಗ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡು, ಪರವಾಗಿಲ್ಲ, ಸಮಾಧಾನ ಮಾಡ್ಕೊ, ನೆಕ್ಸ್ಟ್ ಟೈಮ್ ಟ್ರೈ ಮಾಡು ಅಂತ ಸಮಾಧಾನ ಪಡಿಸೋರು ಅಮ್ಮ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಜಸ್ಟ್ ಒಂದ್ಸತಿ ಕಾಲ್ ಮಾಡಿ, ಹಲೋ ಅಮ್ಮ ಏನು ಮಾಡ್ತಿದ್ಯಾ ಅಷ್ಟೇ ಕೇಳಿ ಸಾಕು, ಜಾಸ್ತಿ ಏನು ಬೇಡ. ಒಂದು 2 ಮಿನಿಟ್ಸ್ ಮಾತಾಡಿದ್ರು ಕೂಡ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವಾಗಾದ್ರೂ ಅವ್ರು ಕಾಲ್ ಮಾಡಿದಾಗ ಜಸ್ಟ್ ರಿಸೀವ್ ಮಾಡಿ, ಅಮ್ಮ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಸಮಾಧಾನ ಆಗುತ್ತೆ. ಇಲ್ಲಾಂದ್ರೆ ಅವ್ರಿಗೂ ಟೆನ್ಷನ್ ಆಗ್ತಿರುತ್ತೆ, ಏನಾಯಿತು ಅಂತ. ಸೊ ಜಸ್ಟ್ ನೀವು ಯಾವಾಗಾದ್ರು ಫ್ರೀ ಇದ್ದಾಗ ಒಂದು ಸತಿ ಕಾಲ್ ಮಾಡಿ ಮಾತಾಡಿ, ನನ್ನ ವಿಡಿಯೋ ನೋಡಿದ ತಕ್ಷಣನೇ ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಮದರ್ಸ್ ಡೇ ವಿಶ್ ಮಾಡಿ. ಇನ್ನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದೆಲ್ಲ ಕೆಲಸನೂ ಕೂಡ ಯಾವುದೇ ಕೆಲಸ ಆಗಲಿ, ಸೊ ಅದು ಸಕ್ಸಸ್ ಆಗಬೇಕಂದ್ರೆ, ಅದು 100% ಫುಲ್ಫಿಲ್ ಆಗಬೇಕು ಅಂದರೆ 99% ನಿಮ್ಮ ಹಾರ್ಡ್ ವರ್ಕ್ ಇರಬೇಕು, ದೇವರ ಆಶೀರ್ವಾದ ಇರಬೇಕು, ನಿಮ್ಮ ಲಕ್ ಇರಬೇಕು, ಹೌದು. ಬಟ್ ಇನ್ನೂ 1% ಇದೆಯಲ್ಲ, ಅದು ಯಾವತ್ತಿದ್ರೂ ತಾಯಿ ಆಶೀರ್ವಾದನೇ. ಸೊ ಆ 1% ಅಂದರೆ ನೀವು ಏನೇ ಕೆಲಸ ಮಾಡೋಕ್ಕೆ ಹೋಗಿ, ಏನಕ್ಕೆ ಹೋಗಿ, ಫಸ್ಟ್ ಪ್ರಿಯಾರಿಟಿ ನಿಮ್ಮ ತಾಯಿಗೆ ಕೊಡಿ. ಸೊ ಯಾಕಂದರೆ ಅವರ 1% ಆಶೀರ್ವಾದದಿಂದ ನೀವು ಎಲ್ಲೋ ಹೋಗಿ ನಿಮ್ಮ ಒಂದು ಕೆಲಸ 99 ಪಾಯಿಂಟ್ ಇದ್ದರೆ ಅದು 100% ಪಕ್ಕಾ ಫುಲ್ಫಿಲ್ ಆಗುತ್ತೆ. ಸೊ ಯಾವತ್ತೇ ಆಗಲಿ, ಏನೇ ಒಳ್ಳೆ ಕೆಲಸ ಆಗಲಿ, ಏನೇ ಕೆಲಸ ಆದರೂ ಕೂಡ ನೀವು ಫಸ್ಟ್ ಹೋಗಿ ನಿಮ್ಮ ತಾಯಿಯ ಆಶೀರ್ವಾದವನ್ನು ತಗೊಂಡು ಆ ಒಂದು ಕೆಲಸವನ್ನು ಶುರು ಮಾಡಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಹೀಗೆ ಪಬ್ಲಿಕ್ಕಲ್ಲಿ ಓಡಾಡ್ಬೇಕಾದ್ರೆ ತುಂಬ ಜನನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ, ತಾಯಂದ್ರ ಮೇಲೆ ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿರ್ತೀರ. ಸೊ ಅದು ತುಂಬ 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 ಕೆಟ್ಟ ಕೆಲಸ. ಅದನ್ನು ಇವತ್ತಿಂದನೇ ಸ್ಟಾಪ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಯಾಕಂದರೆ ಯಾರ ತಾಯಿ ಆಗಲಿ, ನಮ್ಮ ತಾಯಿ ಮಾತ್ರ ನಮ್ಮ ತಾಯಿ ಅಲ್ಲ, ಎಲ್ಲರ ಅಮ್ಮಂದಿರು ಕೂಡ ನಮ್ಮ ತಾಯಿ ಅಂದರೆ. ಸೊ ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡಬೇಕು. ನಮ್ಮ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಅವ್ರಿಗೂ ಕೂಡ ಕೊಡಬೇಕು. ಈಗ ಹೇಗೆ ನಾವು ನಮ್ಮ ಭಾರತ ಮಾತೆನ ಎಲ್ಲರೂ ನಮ್ಮ ತಾಯಿ ಅಂತ ಹೇಳಲ್ವಾ, ಅದೇ ರೀತಿ ಬೇರೆಯವರ ತಾಯಂದ್ರು ಕೂಡ ನಮ್ಮ ತಾಯಿ ಅಂತ ನಾವು ಟ್ರೀಟ್ ಮಾಡಬೇಕು. ಸೊ ಇವತ್ತಿಂದ ನಾನು ಒಂದನ್ನ ಕೇಳ್ಕೊತೀನಿ, ಪ್ಲೀಸ್ ಆ ವರ್ಡನ್ನ ಯಾರು ಯೂಸ್ ಮಾಡಬೇಡಿ ಅಂತ. ನಾನು ಅದೊಂದು ನನ್ನ ಚಿಕ್ಕ ರಿಕ್ವೆಸ್ಟ್ ಅದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಾವೆಲ್ಲ ಊರಿಗೆ ಹೋಗ್ತೀವಿ, ಊರಿಗೆ ಹೋದಾಗ ಅಲ್ಲಿ ನಮ್ಮ ಅಜ್ಜಿ ಕಾಯ್ತಾ ಇರ್ತಾರೆ. ನಮ್ಮ ಅಜ್ಜಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಅಡುಗೆ ಮಾಡಿ ಕಾಯ್ತಾ ಇರ್ತಾರೆ, ಅವರು ಊಟ ಕೂಡ ಮಾಡಲ್ಲ. ನಾವೆಲ್ಲ ಹೋಗಿ ಸುಸ್ತಾಗಿರ್ತೀವಿ, ಊಟ ಮಾಡಿಬಿಡ್ತೀವಿ. ಬಟ್ ನಾವು ಯಾರು ಕೇಳೋದು, ಅಮ್ಮ ನಿಂದು ಊಟ ಆಯ್ತಾ, ಅಮ್ಮ ಊಟ ಮಾಡಿದ್ಯಾ ಅಮ್ಮ ಅಂತ ನಾವು ಯಾರು ಕೇಳೋದೇ ಅಲ್ಲ. ನಮ್ದೆಲ್ಲ ಊಟ ಆಗಿ ಆಮೇಲೆ ಅಮ್ಮ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಅದು ಇವತ್ತು ಅರ್ಥ ಆಗ್ತಿದೆ. ಸಾರಿ ಅಮ್ಮ, ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಸೊ ಆ ಥರ ಇನ್ಮೇಲೆ ಮಾಡಲ್ಲ. ಸೊ ನನಗೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ರಿಗೂ ಕೂಡ ನಾನು ಹ್ಯಾಪಿ ಮದರ್ಸ್ ಡೇನ ಇವಾಗಲೇ ವಿಶ್ ಮಾಡ್ತೀನಿ. ಹ್ಯಾಪಿ ಮದರ್ಸ್ ಡೇ. ಇಲ್ಲಿಗೆ ನಾನು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಕೊನೆಯದಾಗಿ ಎಲ್ಲ ತಾಯಂದ್ರಿಗೂ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಲಾಟ್ಸ್ ಆಫ್ ಲವ್ ಫ್ರಮ್ ಮೀ. ಸೊ ನಾನು ನಿಮ್ಮ ಮಗಳ ಥರ ನನಗೂ ಕೂಡ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನನ್ನ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.